ಈಗಾಗಲೇ ಸೀರಿಯಲ್ ನಂಬರ್ 1 ಆತ ಶವ ಹೂತಿರುವಂತಹ ಮೊದಲ ಜಾಗದಲ್ಲಿ ಅಗಿಯುವ ಪ್ರಕ್ರಿಯೆಗಳು ಆರಂಭವಾಗಿದೆ. ಇನ್ನೊಂದು ಕಡೆಯಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಳೆ ಸುರಿದ್ರೆ ಬಹಳ ಒಂದು ಕಾರ್ಯಾಚರಣೆಗೆ ಕೂಡ ಅಡ್ಡಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇವತ್ತು ಬೆಳಿಗ್ಗೆಯಿಂದಲೇ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂಥದ್ದು ಇದೆಲ್ಲವನ್ನ ಕೂಡ ಸಹಿಸಿಕೊಂಡು ಈಗ ಅಗಿಯುವಂಥ ಪ್ರೊಸೆಸನ್ನು ಮಾಡ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಮೊದಲು ನಿನ್ನೆ ಆತ ಈ ಜಾಗದಲ್ಲೇ ಆತ ಎಲ್ಲೊಂದು ಸಮಾಧಿಯನ್ನು ನಾನು ಹೂತು ಹಾಕಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದ. ಅಲ್ಲಿ ಸೀನ್ ಆಫ್ ಕ್ರೈಮನ್ನು ಹಾಕಿ ಅಲ್ಲಿ ಮೊದಲು ಸೀರಿಯಲ್ ನಂಬರ್ 1 ಅನ್ನು ಮಾರ್ಕ್ ಮಾಡಲಾಗಿತ್ತು. ಸೊ ಸೀರಿಯಲ್ ನಂಬರ್ 1 ಮಾರ್ಕ್ ಮಾಡಿದ ಜಾಗವೇ ನೀವು ನೋಡ್ತಾ ಇರುವಂತಹ ದೃಶ್ಯ. ಅದು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಆ ಪೊದೆಯ ಒಳಗಡೆಯೇ ಇವತ್ತು ಈಗ ಮೊದಲ ಒಂದು ಶವ ಅಗಿಯುವಂಥ ಒಂದು ಪ್ರೊಸೆಸ್ ನಡೀತಾ ಇದೆ. ಸಮಾಧಿಯನ್ನು ಅಗಿಯುವಂಥ ಒಂದು ಪ್ರೊಸೆಸ್ ನಡೀತಾ ಇದೆ. ಸೊ ನಿನ್ನೆ ಇದೇ ಕಾಡಿನ ಪಾಯಿಂಟ್ ಆಫ್ ವ್ಯೂಯಿಂದ ಇಲ್ಲಿಂದನೇ ಇದೇ ಸ್ಟಾರ್ಟಿಂಗ್ ಪಾಯಿಂಟಿಂದ ಆತ ಕಾಡಿನ ಒಳಗಡೆ ಕರ್ಕೊಂಡು ಹೋಗಿದ್ದಾನೆ. ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 7 ಜಾಗಗಳನ್ನು ಆತ ತೋರಿಸಿದ್ದಾನೆ. ಸೊ ಆ 7 ಜಾಗಗಳ ಪೈಕಿ ಆತ ಮೊದಲು ತೋರಿಸಿದಂತಹ ಜಾಗ ಇದೇ ಜಾಗ. ಈಗ ಪೊದೆಗಳ ನಡುವಿನಲ್ಲಿ ಅಲ್ಲಿ ಅಗಿಯುವಂಥ ಪ್ರೊಸೆಸ್ ನಡೀತಾ ಇದೆ. ಸೊ ಸ್ವಲ್ಪ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾ ಇರುವಂಥದ್ದು FSLಗೆ ಬೇಕಾದ ರೀತಿಯಲ್ಲಿ. ಅದರೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಹಾರೆ ಪಿಕ್ಕಾಸಿಯನ್ನು ಹಾಕಿ ಅವರು ಅಗಿಯೋದಕ್ಕೆ ಶುರು ಮಾಡ್ತಾರೆ. ಸೊ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಏನು ಒಂದು ಸೀನ್ ಆಫ್ ಕ್ರೈಮ್ ರೀತಿಯ ಜಾಗ ಕಾಣಿಸ್ತಾ ಇದೆ, ಅಲ್ಲಿ ಜನ ಇರುವಂಥ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಆ ಜಾಗದಲ್ಲಿ ಈಗ ಅಗಿಯುವಂಥ ಪ್ರೊಸೆಸ್ ನಡೀತಾ ಇರುವಂಥದ್ದು. ಸೊ ಅಲ್ಲಿ AC ಅವರಿದ್ದಾರೆ, ಪುತ್ತೂರಿನ AC ಸ್ಟೆಲಾ ವರ್ಗೀಸ್ ಅವರಿದ್ದಾರೆ. ಸೊ ಅವರ ಉಪಸ್ಥಿತಿಯಲ್ಲಿ ಆಗಬೇಕಾಗಿದೆ ಈ ಪ್ರೊಸೆಸ್. ಬಹಳ ಅದು ಒಂಥರ ಗುಂಡಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಜಾಗ ಏನಿದೆ ನಾವು ನೋಡ್ತಾ ಇದ್ದೀವಿ, ಒಂದು ಗುಂಡಿ ಇರುವಂಥ ಜಾಗದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಅಗಿಯುವಂಥ ದೃಶ್ಯಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ. ಸೊ ಆ ಸಮಾಧಿಯಿಂದ ಅಸ್ಥಿಪಂಜರವನ್ನು ಹೊರತೆಗೆಯುವಂಥ ಪ್ರಕ್ರಿಯೆ. ಯಾಕಂದರೆ ಬಹಳ ಒಂದು ದೀರ್ಘಾವಧಿಯ ಒಂದು ಪ್ರೊಸೆಸ್ ಇದು. 6 ಫೀಟ್ ಡೆಪ್ತ್ ಹೋಗಬೇಕು ಭೂಮಿಯ ಒಳಗಡೆ. ಮತ್ತು ಆತ ಕ್ರೈಮ್ ಆಫ್ ಸೀನನ್ನು ಹಾಕಿರುವಂಥ ಜಾಗ ಏನು ಆತ ಈಗ ಹಾಕಿದ್ದಾರೆ SIT ಅಧಿಕಾರಿಗಳು. ಇನ್ ಕೇಸ್ ಅವರು ನೇರವಾಗಿ ಉಳ್ತಾ ಇರುವಂಥ ಜಾಗದಲ್ಲಿ ಸಿಗದೆ ಹೋದ್ರು ಸುತ್ತಮುತ್ತಲ ಜಾಗದಲ್ಲೂ ಕೂಡ ಪರಿಶೀಲನೆ ಮಾಡಬೇಕು ಅಂದರೆ ಆ ಡೆಪ್ತಿಗೆ ಹೋಗಬೇಕಾಗುತ್ತೆ. ಸೊ ಇದು ಅನಾಮಿಕನಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ. ಈ ಪ್ರಥಮ ಹಂತದ ಒಂದು ಅಗ್ನಿ ಪರೀಕ್ಷೆ. ಆತ ಮಾಡಿರುವಂಥ ಎಲ್ಲ ಆರೋಪಗಳು ನಿಜನಾ ಸುಳ್ಳ ಅನ್ನುವಂಥದ್ದು ಜನತಾ ನ್ಯಾಯಾಲಯ ಅಂದರೆ ಜನರು ಅರಿತುಕೊಳ್ಳೋದಕ್ಕೆ ಇದೊಂದು ಈಗ ಪರೀಕ್ಷೆ ಆತನಿಗೆ ಆಗ್ತಾ ಇರುವಂಥದ್ದು. ಸೊ ಈ ಅಗ್ನಿ ಪರೀಕ್ಷೆಯನ್ನು ಆತ ಪಾಸ್ ಆಗ್ತಾನೆ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ AC ಅವರಿದ್ದಾರೆ, SIT ಅಧಿಕಾರಿಗಳು ಇದ್ದಾರೆ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ಗಳಿದ್ದಾರೆ, FSL ಅವರಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಆತ ಏನಾದರೂ ಈಗ ಆತ ಹೇಳಿರುವಂಥ ಜಾಗದಲ್ಲಿ ನಿಜವಾಗಲೂ ಕೂಡ ಅಲ್ಲಿ ಕಳೆ ಬರಹ, ಮೂಳೆಗಳು, ಅಸ್ಥಿಪಂಜರ, ತಲೆಬುರುಡೆ ಎಲ್ಲವೂ ಸಿಕ್ಕಿದರೆ ಸೊ ಅದನ್ನು ತ್ವರಿತವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಒಂದು ಕಡೆಯಿಂದ ಅಸ್ಥಿಪಂಜರವನ್ನು ಸೆಕ್ಯೂರ್ ಮಾಡ್ತಾರೆ. ಇನ್ನೊಂದು ಕಡೆಯಿಂದ ಈ ಹೆಣವನ್ನು ಹೂಳುವಂಥ ಸಂದರ್ಭ ಮೃತದೇಹದಲ್ಲಿ ಏನಾದರೂ ಪ್ರಮುಖವಾದ ವಸ್ತುಗಳು, ಅದು ಬಟ್ಟೆ ಆಗಿರ್ಬೋದು ಅಥವಾ ಈ ಬಳೆ, ಖಡ್ಗ, ಚೈನು, ಕಾಲುಂಗುರ, ಗೆಜ್ಜೆ ಇಂಥದ್ದು ಏನಾದರೂ ಸಿಗೋದಂಥ ಚಾನ್ಸಸ್ ಇದೆ. ಇನ್ ಕೇಸ್ ಆ ಥರ ಏನಾದರೂ ಇದ್ದರೆ ಅದು ಸಿಕ್ಕಿದರೆ ಸಂಬಂಧಪಟ್ಟಂಥ ದಾಖಲೆಗಳ ಮೂಲಕ SIT ತನಿಖೆ ಸಾಗುವಂಥದ್ದು. ಒಂದು ಕಡೆಯಿಂದ ಈಗ ಸಿಗುವಂಥ ಅಸ್ಥಿಪಂಜರದ ಮೂಲಕ ಏನು ವಿಚಾರ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ಬುಲೆಟ್ ವೂಂಡ್ ಇದ್ದರೆ ಮರ್ಡರ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ಬೋದು ಫ್ರ್ಯಾಕ್ಚರ್ಸ್ ಮೂಲಕ. ಅಥವಾ ತಲೆ ಬುರುಡೆಗೆ ಏನಾದರೂ ಫ್ರ್ಯಾಕ್ಚರ್ ಆಗಿದ್ದರೆ, ತಲೆ ಬುರುಡೆಯನ್ನು ಹೊಡೆದು ಯಾರನ್ನಾದರೂ ಕೊಳಲಾಗಿದ್ದರೆ ಸೊ ಈ ವಿಚಾರಗಳು ಒಂದು ಸ್ವಲ್ಪ ರಿವೀಲ್ ಆಗ್ತಾ ಹೋಗುತ್ತೆ. ಆದರೆ ಯಾರು ಇವರು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಸೊ ಈಗೊಂದು ಟೆಕ್ನಾಲಜಿ ಬಂದಿದೆ, ಫೇಸ್ ರೀಕನ್ಸ್ಟ್ರಕ್ಟ್ ಮಾಡುವಂಥ ಟೆಕ್ನಾಲಜಿ. ಅಂದಾಜು ಮುಖ ಚೆಹರೆ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ ಅದು ಯಾರು ಅನ್ನುವಂಥದ್ದು. ಅಸ್ಥಿಪಂಜರದ ತಲೆಬುರುಡೆಯ ಮೂಲಕ ಅಂದಾಜು ಮುಖ ಚೆಹರೆ ಮತ್ತು ಆ ಕಳೆ ಬರಹದ ವ್ಯಕ್ತಿ ಸತ್ತಂಥ ಸಂದರ್ಭದಲ್ಲಿ ಆತನ ವಯಸ್ಸು ಅಥವಾ ಆಕೆಯ ವಯಸ್ಸು ಮತ್ತು ಎಷ್ಟು ವರ್ಷದ ಹಿಂದೆ ಈ ಮಣ್ಣಿನಲ್ಲಿ ಇದನ್ನು ಹೂತಿಡಲಾಗಿತ್ತು, ಈ ಆಧಾರದಲ್ಲಿ SIT ತನಿಖೆ ಸಾಗುತ್ತೆ. ಸೊ ಹಾಗಾಗಿ SIT ಅಧಿಕಾರಿಗಳ ಒಂದು ತನಿಖೆ ಯಾರು ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡೋದಿದೆಯಲ್ಲ ಅದು ಪ್ರಮುಖವಾಗಿರುವಂಥ ವಿಚಾರ. ಸೊ ಯಾರು ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡುವ ರೀತಿಯಲ್ಲಿ ಅಲ್ಲಿ ಸಿಗುವಂಥ ವಸ್ತುಗಳು, ಸ್ಥಳದಲ್ಲಿ ಏನೆಲ್ಲ ಸಿಗುತ್ತೆ ಅದರ ಆಧಾರದಲ್ಲಿ SITಯ ತನಿಖೆ ನಡೆಯುತ್ತೆ. ಯಾಕಂದರೆ ಈ ಹಿಂದೆ 1-2 ಇಂಥ ಪ್ರಕರಣಗಳಾದಂಥ ಸಂದರ್ಭ, ಇವತ್ತು ನಡೀತಾ ಇರುವಂಥ 2 ಪ್ರೊಸೆಸ್ಗಳು ಇದೆ. ಒಂದು ರಿಟ್ರೀವಲ್ ಆಫ್ ಬಾಡಿ ಫ್ರಮ್ ಅರ್ತ್, ಇನ್ನೊಂದು ಎಕ್ಸ್ಯೂಮೇಷನ್ ಆಫ್ ದ ಬಾಡಿ ಫ್ರಮ್ ಅರ್ತ್. ಇದು ಇವತ್ತು ನಡೀತಾ ಇರುವಂಥದ್ದು ಎಕ್ಸ್ಯೂಮೇಷನ್ ಆಫ್ ದ ಬಾಡಿ ಫ್ರಮ್ ಅರ್ತ್. ಯಾಕಂದರೆ ಇದನ್ನು ಎಲ್ಲೋ ಕೊಂದು ಅಥವಾ ಎಲ್ಲೋ ಇದು ಮೃತಪಟ್ಟು ಯಾವುದೇ ರೀತಿಯ ಕನಿಷ್ಠ ಗೌರವಗಳು ಕೂಡ ಮೃತದೇಹಕ್ಕೆ ಸಲ್ಲದೆ ಅದನ್ನು ಯಾವುದೋ ಒಂದು ಜಾಗದಲ್ಲಿ ರ್ಯಾಂಡಮ್ ಆಗಿ ಯಾವುದೇ ಲೀಗಲ್ ಪ್ರೊಸೆಸ್ಗಳನ್ನು ಮಾಡದೆ ಅದನ್ನು ಹೂತು ಹಾಕಿದರೆ ಅಂಥ ಸ್ಕೆಲಿಟನ್ಗಳನ್ನು ಹೊರತೆಗೆಯುವಂಥ ಪ್ರೊಸೆಸ್ಸಿಗೆ ಎಕ್ಸ್ಯೂಮೇಷನ್ ಅಂತ ಹೇಳ್ತಾರೆ. ಸೊ ಈಗ ಎಕ್ಸ್ಯೂಮೇಷನ್ ಪ್ರೊಸೆಸ್ ಆಗ್ತಾ ಇದೆ. ಎರಡೂ ಕೂಡ ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲೇ ಆಗಬೇಕು ಅನ್ನುವಂಥ ಒಂದು ರೂಲ್ಸ್ ಕೂಡ ಇರುವಂಥದ್ದು. ಹಾಗಾಗಿ ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲೇ ಈಗ AC ಅವರಿದ್ದಾರೆ, AC ಅವರ ಸಮ್ಮುಖದಲ್ಲಿ ಈಗ ಅಗಿಯುವಂಥ ಪ್ರೊಸೆಸ್ ಶುರುವಾಗಿದೆ. 12 ಜನ ಹಾರೆ ಪಿಕ್ಕಾಸಿ ಸಲಕರಣೆಗಳನ್ನು ಹೊಂದಿರುವಂಥ 12 ಜನ ಕೂಲಿ ಆಳುಗಳು ಈಗ ಅಗಿಯುವಂಥ ಪ್ರೊಸೆಸ್ಸಿಗೆ ಮುಂದಾಗಿದೆ.